ಈಗಾಗಲೇ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಕೃಷ್ಣ ಅವರು, ಎಚ್ ಎಂ ಕೃಷ್ಣ ಅವರು ಬೇಸರ ವ್ಯಕ್ತಪಡಿಸಿ ಮಡಿಕೇರಿಯಲ್ಲಿ 900 ಮನೆಗಳಿಗೆ ಹೋಗಿದ್ದಾರೆ. ನಮ್ಮನ್ನು ಆಗಿಂದಾಗ ಬಂದು ಸಂಪರ್ಕ ಮಾಡ್ತಾ ಇದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇತರರಾದ MP ಕೃಷ್ಣರಾಜ್ ಅವರ ಪ್ರಯತ್ನವಿದೆ. ಆದರೆ ಆಗ ಸ್ವಲ್ಪ ಜನ ಇದ್ದರು. ಇಲ್ಲಿ ಒಂದು ಮಡಿಕೇರಿಯ ಒಂದು ವೈಶಿಷ್ಟ್ಯತೆ ಏನು ಅಂತ ಹೇಳಿದರೆ, ಹೆಚ್ಚು ಹೊತ್ತು ಜನ ಕೂರ್ಲಿಕ್ಕಾಗಲ್ಲ. ಅದು ಗಂಭೀರವಾದ ವಿಚಾರಗಳು ಅಂತ ಎಷ್ಟೇ ಅದು ಸರಳತೆಯನ್ನು ವ್ಯಕ್ತಪಡಿಸಿದ್ರು ಬಹಳಷ್ಟು ಜನ ಎದ್ದು ಹೋಗಿದ್ದಾರೆ. ಈಗ ನನಗೆ ಇರುವಂಥ ಈಗ ನಮ್ಮ ಪ್ರಶ್ನೆ ಕೇಳಿದವರು ಎದ್ದು ಹೋದ್ರು ನೋಡಿ. ಅಂದರೆ ಇಲ್ಲಿ ಈ ಸಮಸ್ಯೆಗಳಿದೆ. ಬೇರೆ ಕಡೆ ಈ ಗ್ರಾಮಾಂತರ ಭಾಗಗಳಲ್ಲಿ ಮಾಡಿದರೆ ಜನ ಸೇರ್ತಾರೆ. ಯಾಕೆಂದರೆ ಅವರೆಲ್ಲ ಇಂಥದ್ದೆಲ್ಲ ಕಾರ್ಯಕ್ರಮಗಳನ್ನು, ಮಡಿಕೇರಿ ಬಹಳ ಡ್ರೈ ಇದಕ್ಕೆ. ದಸರಾ, ನಾನು ಕೃಷ್ಣರಾಜ್ ಅವರಿಗೆ ಗೊತ್ತು, ನಾವೆಲ್ಲ ದಸರಾ ಮಾಡೋದು. ಮತ್ತು ಬಹಳ ದೊಡ್ಡ ವಿಜೃಂಭಣೆಯ ಇದಾದಾಗ ಜನ ಸೇರ್ತಾರೆ ಬಿಟ್ಟರೆ. ಆದರೂ ಇಲ್ಲಿ ಕನಕದಾಸರು, ವ್ಯಾಸರಾಯರ ಸಭೆ ನಡೀತಾ ಇರುತ್ತೆ. ವ್ಯಾಸರಾಯರ ಸಭೆಯಲ್ಲಿ ಯಾರು ನಿಮ್ಮಲ್ಲಿ ಮೋಕ್ಷವನ್ನು ಗಳಿಸ್ತೀರಿ ಅಂತ ಹೇಳುವಾಗ ಅನೇಕ ಪಂಡಿತರು ಇರ್ತಾರೆ. ಯಾರು ಕೂಡ ಮುಂದೆ ಬರೋದಿಲ್ಲ. ಯಾಕೆಂದರೆ ಯಾರಿಗೂ ಧೈರ್ಯ ಬರೋದಿಲ್ಲ, ನಾನು ಮೋಕ್ಷ ಗಳಿಸ್ತೀನಿ. ಆಗ ಕನಕದಾಸರು ಎಲ್ಲೋ ಮೂಲೆಯಲ್ಲಿ ಕೂತಿರ್ತಾರೆ. ವ್ಯಾಸರಾಯರು ಕೇಳ್ತಾರೆ, ಕನಕದಾಸ ನಿನ್ನ ಅಭಿಪ್ರಾಯ ಏನು? ನಾನು ಹೋದರೆ ಹೋದೇನು ಅಂತ. ಎಲ್ಲ ಪಂಡಿತರು ಎದ್ದು ಗಲಾಟೆ ಮಾಡ್ತಾರೆ. ಇಂಥ ಒಬ್ಬ ಮುಟ್ಟಾಳ, ಮೂರ್ಖ, ನಮಗೇನೆ ಪಂಡಿತರಿಗೆ ಆಗದಂತ ನಾನು ಹೋದರೆ ಹೋದೇನು ಅಂತ ಹೇಳ್ತಾ ಇದ್ದೆ. ಸ್ವಾಮೀಜಿ ಇವನನ್ನ ಇದರಿಂದ ಬಹಿಷ್ಕಾರ ಹಾಕಿ ಕರೀತಾರೆ. ವ್ಯಾಸರಾಯರು, ಕನಕ ಇಲ್ಲಿ ಬಾ ಅಂತ. ಇವನು ನಿಜವಾದ ಅಧ್ಯಾತ್ಮ ರತ್ನ, ಸರಿಯಾದ ಮಾಹಿತಿಯನ್ನು ಕೊಟ್ಟಿದ್ದಾನೆ. ನಾನು ಹೇಳುವಂಥ ಅಹಂಭಾವ, ಇಗೋಯಿಸಮ್ ಏನಿದೆ ಅದು ಹೋದರೆ ಮುಕ್ತಿ ಲಭ್ಯ ಅಂತ ಹೇಳುವಂಥದ್ದನ್ನು ಎಲ್ರಿಗೂ ಇವನು ಗುರುವಾಗಿ ಮಾರ್ಗದರ್ಶನ ನೀಡಿದೆ ಅಂತ ಪಂಡಿತರೆಲ್ಲ ತಲೆ ತೆಗೆಸ್ತಾರೆ. ಹಾಗೆ ಇದರಲ್ಲಿ ಎಲ್ರಿಗೂ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಯೋಗಾನು ಯೋಗ ಅಂತ ಆಗಾಗಲೇ ನಮ್ಮ ಹಿರಿಯರಾದ ಪ್ರೇಮನಾಥ್ ಅವರು ಹೇಳಿ, ಯೋಗಾನು ಯೋಗ ಇದ್ದರೆ ಮಾತ್ರ ಇದೆಲ್ಲ ಸಾಧ್ಯ ಅಂತ. ಹಾಗೆ ಇಬ್ಬರು ದಿಗ್ಗಜರು ಅಂತ ಇವತ್ತು ಕೃಷ್ಣ ಪ್ರಸಾದ್ ಅವರು, ಪ್ರೇಮನಾಥ್ ಅವರು 72ರ ಯುವಕರು. ಏಕೆಂದರೆ ಅವರ ಅನುಭವವನ್ನು ಕೇಳುವಾಗ ನಿಜಕ್ಕೂ ಅವರೆಲ್ಲ ಎಂಥ ಮಾರ್ಗದರ್ಶನ. ಇವತ್ತು ಚೇತೋಹಾರಿಯಾಗಿದ್ದಾರೆ ಅಂತಂದರೆ ಈ ಅಧ್ಯಾತ್ಮದ ಶಕ್ತಿಯನ್ನು ಪ್ರಾಯೋಗಿಕವಾಗಿ ನಾವು ನೋಡ್ಬೋದು. ಅದೇ ರೀತಿ ಯುವಕರಾದರೂ ವಯೋವೃದ್ಧರಂತೆ ಮಾತನಾಡಿದಂತಹ ನಮ್ಮ ಸುರೇಶ್ ಅವರು ಇರ್ಬೋದು, ಗಣೇಶ್ ಕುಮಾರ್ ಅವರು ಇರ್ಬೋದು. ಯಾಕಂದರೆ ಯುವಕತನದಲ್ಲಿ ಹುಮ್ಮಸ್ಸು ಯಾವುದಕ್ಕಿರುತ್ತೆ? ಭೌತಿಕವಾದ ವಿಚಾರಗಳಲ್ಲಿ ಆಸಕ್ತಿ ಇರುತ್ತೆ. ಆದರೆ ಅವರು ಭೌತಿಕತೆಯನ್ನು ಮೀರಿ, ವಯೋವೃದ್ಧರು ಏನು ವೃದ್ಧಾಪ್ಯ ಬಂದಾಗ ಅಧ್ಯಾತ್ಮ ಮಾತಾಡ್ತಾರೆ, ಅದನ್ನು ಪ್ರಾಯೋಗಿಕವಾಗಿ ಅನುಭವಿಸುವ ಮೂಲಕ ಮಾತಾಡಿದ್ದಾರೆ. ನಿಜಕ್ಕೂ ಅದೊಂದು ವಿಶೇಷ. ಹಾಗೆ ನಮ್ಮ ಕೃಷ್ಣ ಅವರು ಈ ಒಂದು ದೇವಸ್ಥಾನ, ಗಣಪತಿ ದೇವಸ್ಥಾನ, ಏನೋ ಒಂದು ಗಲಾಟೆಯಲ್ಲಿ ಒಂದು ದೇವಸ್ಥಾನ ಆಯಿತು. ಒಂದು ವಿಗ್ರಹವನ್ನು ಅನಿವಾರ್ಯವಾಗಿ ಬೆಳಿಗ್ಗೆ ಕೂರಿಸುವಂಥ ಸಂದರ್ಭ. ಆ ವಿಗ್ರಹವನ್ನು ಕೂತು ಸದ್ಯಕ್ಕೆ ತಾತ್ಕಾಲಿಕವಾಗಿ ಅದಕ್ಕೆ ಒಂದು ಶೆಲ್ಟರ್ನ ಹಾಕಿ, ನನಗೆ ಅವ್ರನ್ನ ಬಹಳ ಕ್ಲೋಸ್ ಆಗಿದ್ದೆ ಹಾಗೆ ಅಂತ ಹೇಳಿದರೆ, ಹಾಗೆ ನಮ್ಮ ಮನೆ ಹತ್ರನೇ ಇದೆ. ಆಗ ದಿನ ಬಂದು ಅವರು ಅದಕ್ಕೆ ಸಗಣಿ ಸಾರಿಸ್ತಾ ಇದ್ರು. ನಂತರ ಅದು ಪುನರ್ ನಿರ್ಮಾಣ ಎಲ್ಲ ಆಯಿತು. ಆಗ ನಾನು ಹೇಳಿದೆ, ಏನು ಇದನ್ನು ಮಾಡ್ತಾರೆ, ಇದೊಂದು ಸೇವೆ ನನಗೆ ಲಭ್ಯವಾಗಿದೆ. ಆಗ ಅವರಲ್ಲಿರುವಂತಹ ಆತ್ಮ ತತ್ವದ ಬಗ್ಗೆ ನನಗೆ ಅರಿವಾಯಿತು. ಅದೇ ರೀತಿ ಕೃಷ್ಣರಾಜು ಅವರು ಕೂಡ ನನಗೆ ಭಾಳ ಮಿತ್ರರು. ಅನೇಕ ಅವರು ಇವತ್ತು ಯಾವುದೋ ಒಂದು ಸ್ಥಾನಕ್ಕೆ ಹೋಗಬೇಕಾಗಿತ್ತು, ಆದರೆ ಹೋಗಿಲ್ಲ. ಯಾಕೆಂತ ಹೇಳಿದರೆ ಅವರು ಒಂದು ಹಂತದಲ್ಲಿ ಬಿಟ್ಟುಬಿಡ್ತಾರೆ ಪ್ರಯತ್ನಗಳು ಪಟ್ಟು. ಅಂದರೆ ಆ ಸ್ವಾರ್ಥ ಸಾಧನೆಯಿಂದ ಕೆಲಸ ಮಾಡುವಾಗ ಸಮಾಜದಲ್ಲಿ ಎಲ್ಲ ಸಂದರ್ಭಗಳಲ್ಲಿ ಬೆಂಬಲ ಸಿಕ್ಕೋದು. ಆದರೂ ಕೂಡ ಅವರು ಕೂಡ ಇತರರಾಗಿದ್ದಾರೆ. ಅದೇ ರೀತಿ ದಿವ್ಯಶ್ರೀ ಅವರು ಮಾತಾಡುವಾಗ ನನಗೊಂದು ಅನಿಸ್ತು, ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಯಾರು ಅಂತ ಗೊತ್ತಿಲ್ಲ, ಕೆಲವರು ಬಂದು ಸೇವೆ ಮಾಡ್ತಾ ಇದ್ರು. ಯಾರೊಬ್ಬರು ಯುವತಿಯೇ, ಅವರು ಕೂಡ ಧ್ಯಾನವನ್ನು ಮಾಡಿಸ್ತಾ ಇದ್ರು ಆ ಜಿಲ್ಲಾಧಿಕಾರಿಯ ಸಿಬ್ಬಂದಿಗಳು. ಆಗ ಆ ಸಿಬ್ಬಂದಿಗಳು ಹೇಳ್ತಾ ಇದ್ರು, ನಮಗೀಗ ಭಾಳ
ಖುಷಿನಲ್ಲಿ ಕೆಲಸ. ಆದರೆ ಅದು ಸ್ವಲ್ಪ ದಿನವೇ, ಒಬ್ಬರು ಜಿಲ್ಲಾಧಿಕಾರಿ ಇದ್ದಾಗೆ ಮಾಡಿದರು, ಅದು ಬಿದ್ದೋಯ್ತು. ಆದರೆ ಅವರ ಒಂದು ಅನುಭವ ಹೇಳುವಾಗ ಯುವಕರು ಯುವತಿಯರು ಕಾಲೇಜಿನಲ್ಲಿರುವಂಥ ವಿದ್ಯಾರ್ಥಿನಿಯರು ಕೂಡ ಇವತ್ತು ಏನಾಗ್ತಾ ಇದೆ, ಇವತ್ತು ಟೆಕ್ಕೀಸ್ ಅಂತ ಹೇಳ್ಕೊಂಡು ಇವತ್ತು ಏನು ಆ ಲಕ್ಷ ಇವರು ಹೇಳಿದಾಗೆ 1.5 ಲಕ್ಷಕ್ಕಿಂತ ಮೇಲೆ ಸಂಬಳ ಇರುತ್ತೆ. ಆದರೆ ಏನೋ ಒಂದು ಆತ್ಮಹತ್ಯೆಯೋ ಹೊಡೆದಾಟವೋ ಅವರಲ್ಲಿ ಡಿವೋರ್ಸು ಇದೆಲ್ಲವೂ ನೋಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಅಧ್ಯಾತ್ಮದ ರುಚಿ ಅವರಿಗೆ ಲಭ್ಯ ಆಗದ ಒಂದು ಸನ್ನಿವೇಶ. ಅದು ಯಾರಿಗೆ ಆಗಿದೆ ಅಂತಹ ಯುವಕ ಯುವತಿಯರು, ಸ್ವಾಮಿ ವಿವೇಕಾನಂದರು ಕೇವಲ 30 ವರ್ಷ ಇದ್ದರು, ಆದಿಶಂಕರರು ಕೇವಲ 32 ವರ್ಷ ಇದ್ದರು. ಅಂದರೆ ಅವರು ಮಾಡಿದ ಸಾಧನೆಯ ಗರಿ ಇದನ್ನೆಲ್ಲ. ಆದರೆ ಈ ಸಂದರ್ಭ ನಾನು ಇರುವಂಥವರಿಗಾದರೂ ನಾನು ಕೆಲವೊಂದು ಪಾಯಿಂಟ್ಸನ್ನು ನೋಟ್ ಮಾಡ್ತೀನಿ, ಯಾಕಂದರೆ ಮರ್ತೋಗುತ್ತೆ ಅಂತ, ಅದನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋಣ ಅಂತ. ಯಾಕೆಂದರೆ ನನಗಿದು ಭಾಳ ಖುಷಿಯಾದ, ಈಗ ನಾವು ಪತ್ರಿಕೋದ್ಯಮಿಗಾದರೂ ಕೂಡ ಈ ಅಧ್ಯಾತ್ಮದ ಇದು ಬಂದಾಗ ಭಾಳ ನನಗೆ ಸಂತೋಷವಾಯಿತು. ಈ ತತ್ವಗಳ ಬಗ್ಗೆ ಎಲ್ಲರೂ ಮಾತಾಡಿದರು, ನನ್ನ ವಿಚಾರಗಳನ್ನೇ. ಯಾಕೆಂದರೆ ಇದರಲ್ಲೆಲ್ಲ ಬಹಳ ಪರಿಣತರು, ಅನುಭವಸ್ಥರು, ನಮ್ಮ ಸಂಗೀತವನ್ನು ಮಾಡುವ ಮೂಲಕ ಆ ಲೋಕಕ್ಕೆ ಕರೆದಂಥ ಗಣೇಶ್ ಕುಮಾರ್ ಅವರು, ಅದೆಂಥ ಅವರು ಮತ್ತು ಅವರ ಕೊಳಲು ವಾದನ ಮಾಡಿದಂಥವ್ರು ಆ ಕುಂಡಲಿನಿ ಶಕ್ತಿಯನ್ನು ಬಡಿದೆಬ್ಬಿಸಿರುವಂಥದ್ದು ಕೂಡ ಆಗಿದೆ. ಇಂತಹ ಒಂದು ಇದರ ಮಧ್ಯೆ ನಾನು ಕೆಲವು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋಣ. ಇವತ್ತು ದತ್ತಾತ್ರೇಯ ಅಂತ ನಿಮಗೆ ಗೊತ್ತಿದೆ, ದತ್ತಾತ್ರೇಯ ಮಹಾನ್ ಗುರು, ಅನಸೂಯ ಮತ್ತು ಅತ್ರಿಯರ ಪುತ್ರ, ತ್ರಿಮೂರ್ತಿಗಳ ಶಕ್ತಿಯಿಂದ 3 ತಲೆಗಳನ್ನು ಹೊತ್ತು ಆತ ಜನ್ಮ ತಾಳ್ತಾನೆ ಅಂತ. ಅದು ಕಥೆಯೆಲ್ಲ ನಾನು ಹೇಳಿಕ್ಕೆ ಹೋಗಲ್ಲ, ದೊಡ್ಡ ಕಥೆಗಳಿದ್ದಾವೆ. ಆದರೆ ಅವನೊಬ್ಬ ಅವಧೂತನಾಗಿರ್ತಾನೆ. ಅವನು ಹೇಗಿರ್ತಾನೆ ಅಂದರೆ 64 ವಿದ್ಯೆಗಳನ್ನು 64 ಪ್ರಾಣಿಗಳಿಂದ ಕಲಿತಾನೆ. ಅವನೊಂದು ಕಡೆ ಭಿಕ್ಷುಕನಾಗಿ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿರುವ ರೀತಿಯಲ್ಲಿ ಪರೀಕ್ಷೆ ಮಾಡ್ತಾನೆ ಶಿಷ್ಯರನ್ನೆಲ್ಲ. ಅವನನ್ನು ನೋಡಿ ಯಾರಾದರೂ ತುಚ್ಛೀಕರಣ ಮಾಡಿದರೆ ಅದು ಅವರಿಗೆ ಹಾನಿ. ಎಷ್ಟೋ ಜನ ಅವನನ್ನು ಉಪಚಾರ ಮಾಡುವಾಗ ಅವರಿಗೆ ಅನುಗ್ರಹ ಮಾಡಿದಂಥ ಮಹಾನ್ ಅವಧೂತ ಅವನು. ಅದು ಒಂದೇ ಒಂದು ಶ್ಲೋಕವನ್ನು ಮಾತ್ರ ಹೇಳುತ್ತದೆ, ಅಸಂಶಯಂ ವಿದ್ಧಿ ನಿರಾಕುಲಮ್ಮ, ಅಸಂಶಯಂ ವಿದ್ಧಿ ನಿರಂತರಮ್ಮ, ಅಸಂಶಯಂ ವಿದ್ಧಿ ನಿರಂಜನಮ್ಮ, ಸ್ವರೂಪ ನಿರ್ವಾಣ ಮನಾಮಯೋಹಂ. ನಿಸ್ಸಂಶಯವಾಗಿಯೂ ನಾನು ಮಿತಿ ರಹಿತನೆಂದು ತಿಳಿ, ನಿಸ್ಸಂಶಯವಾಗಿಯೂ ನಾನು ನಿರಂತರ ಎಂದು ತಿಳಿ, ನಿಸ್ಸಂಶಯವಾಗಿಯೂ ನಾನು ಪೂರ್ಣ ಶುದ್ಧ ಎಂದು ತಿಳಿ, ಆಕಾರ ರಹಿತನಾಗಿರುವ ನಿರ್ವಾಣವೇ ನಾನು, ಇದು ನನ್ನ ಸ್ವರೂಪ. ಈ ಅವಧೂತ ಗೀತೆಯಲ್ಲಿ ಪ್ರತಿ ಒಂದು ಶ್ಲೋಕದಲ್ಲಿಯೂ ಭಗವದ್ಗೀತೆಯ ಒಂದು ಆ ಮಟ್ಟವೇ ಕಾಣ್ತೀವಿ. ಅದನ್ನು ಓದುವಾಗ ಏನೂ ಇಲ್ಲ ಅಂತ ಹೇಳುವಂಥ, ಅಂದರೆ ಆ ಶ್ಲೋಕಗಳು ಕೂಡ ಹಾಡ್ಬೋದು. ಅದು ರಾಗ, ಇಂಥದ್ದನ್ನು ನಾವು ರಾಗಭರಿತವಾಗಿ ನಮ್ಮ ಸಂಗೀತ ಲೋಕದಲ್ಲಿ ಹಾಡಿದರೆ ಅದು ಬಹಳ ಪ್ರತಿಯೊಂದು ಶ್ಲೋಕವೂ ಕೂಡ ರಾಸಬದ್ಧ ಅರ್ಥಬದ್ಧವಾಗಿದೆ. ಅದಕ್ಕೆ ಅರ್ಥವನ್ನು ನಾವು ಮಾಡಿಕೊಂಡು ಅಂಥದ್ದನ್ನು ಕೂಡ ಮಾಡ್ಬೋದು. ಇನ್ನು ಈ ಲಲಿತಾ ಸಹಸ್ರನಾಮ, ಆ ಮಾತೆಯ ಸ್ವರೂಪ, ಅದರಲ್ಲಿ ಮಾತೆಯ ಸ್ವರೂಪವನ್ನು ಒಂದು ಅಧ್ಯಾತ್ಮದ ಒಂದು ಅತ್ಯಂತ ಅಪೂರ್ವವಾದ ನಿರಾಕಾರತ್ವದ ಒಂದು ಮಟ್ಟದಲ್ಲಿ ಅದನ್ನು ಕಲ್ಪನೆಯಲ್ಲಿ ರಚನೆ ಮಾಡಿದ್ದಾರೆ. ಅದರಲ್ಲಿ ಮೂಲಾಧಾರೈಕ ನಿಲಯ ಬ್ರಹ್ಮಗ್ರಂಥಿ ವಿಭೇದಿನಿ, ಮಣಿಪೂರಾಂತರುದಿತ ವಿಷ್ಣು ಗ್ರಂಥಿ ವಿಭೇದಿನಿ, ಆಜ್ಞಾಚಕ್ರಾಂತರಾಲಸ್ಥ ರುದ್ರಗ್ರಂಥಿ ವಿಭೇದಿನಿ, ಸಹಸ್ರಾರಾಂಬುಜಾಭೂಡ ಸುಧಾ ಸಾರಾಭಿವರ್ಷಿಣಿ, ತಟಿಲ್ಲತಾ ಸಮರುಚಿ ಷಟ್ಚಕ್ರೋಪರಿ ಸಂಸ್ಥಿತ ಮಹಾಶಕ್ತಿ ಕುಂಡಲಿನಿ ವಿಸತಂತು ತನೀಯಸಿ. ಈ ಒಂದು ಶ್ಲೋಕದಲ್ಲಿ ಇಡೀ ನಮ್ಮ 7 ಚಕ್ರಗಳ ಬಗ್ಗೆ, ಆ ಬ್ರಹ್ಮಗ್ರಂಥಿ ಮೇಲಾಧಾರ ಇದೆ, ಬ್ರಹ್ಮಗ್ರಂಥಿಯನ್ನು ನೀನು ವಿಭೇದ ಮಾಡಿ ಆ ಮಾನವನನ್ನು, ನಿನ್ನನ್ನು ಅರ್ಚನೆ ಮಾಡಿದವ್ರನ್ನ ಒಂದು ಹಂತಕ್ಕೆ ಏರಿಸ್ತೀಯ. ನಂತರ ಮಣಿಪೂರ ಚಕ್ರದಲ್ಲಿರುವಂಥ ವಿಷ್ಣು ಗ್ರಂಥಿಯನ್ನು ಭೇದಿಸ್ತೀಯ. ಆಜ್ಞಾಚಕ್ರದ ಅಧಿಪತಿಯಾದ ರುದ್ರ ಗ್ರಂಥಿಯನ್ನು ಭೇದಿಸಿ ಮುಂದೆ ಕೊಂಡೊಯ್ತೀಯ. ಕೊಟ್ಟ ಕೊನೆಗೆ ಸಹಸ್ರಾರ ಅಂತ ಇಲ್ಲಿ ಮೂಲಾಧಾರದಿಂದ ಸಹಸ್ರಾರ ಚಕ್ರ ಏನಿದೆ ಅಲ್ಲಿ ಸುಧಾ ಸಾರಾಭಿವರ್ಷಣೆ, ಅಮೃತವನ್ನೇ ವರ್ಷಣೆ ಮಾಡ್ತೀಯ ನಿನ್ನನ್ನು ಅರ್ಚನೆ ಮಾಡಿದಂಥವರಿಗೆ ಅಂತ. ಮಾತೆಯ ಸ್ವರೂಪದಲ್ಲಿಯೂ ಕೂಡ ಅಧ್ಯಾತ್ಮದ ಒಂದು ಆ ಕಲೆ ಇದೆ. ಇಲ್ಲಿ ನಮ್ಮ ದೇಹದಲ್ಲಿ ಏನು 7 ಚಕ್ರಗಳಿದೆ. ಇಲ್ಲಿ ಭಟ್ಟಾರಿಕ ಕವಿ ಅವನ ದೇವಿಯ ಸ್ವರೂಪದಲ್ಲಿ ವರ್ಣನೆ ಮಾಡಿದಾಗ ಸ್ವಾಧಿಷ್ಠಾನಾಂಬುಜಗತ ಮಣಿಚಕ್ರ, ಅನಾಹುತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾಚಕ್ರ, ಸಹಸ್ರ ಚಕ್ರ ಅಂತ ಅದನ್ನು ವರ್ಣನೆ ಮಾಡ್ತಾನೆ. ಅದೇ ರೀತಿ ಅವನು ಈ ಸಿದ್ಧಿಗಳ ಬಗ್ಗೆ ಹೇಳ್ತಾನೆ. ಈಗ
ಪ್ರತಿಯೊಬ್ಬ ವ್ಯಕ್ತಿಯು ಸಾಧನೆ ಮಾಡ್ತಾಗೆ ಸಿದ್ಧಿಗಳು ಆಟೋಮೆಟಿಕಲಿ ಬರುತ್ತೆ. ಈಗ ಕೆಲವರು ಹೇಳಿದರು ನಮಗೆ ಕಷ್ಟಗಳೇ ಗೊತ್ತಾಗಲ್ಲ, ಅದು ನಮಗೆ ಗೊತ್ತಾಗದಂಥ ಸಿದ್ಧಿ, ಅದು ನಾವು ಅದನ್ನು ಸ್ವಾರ್ಥಕ್ಕೆ ಬಳಸ್ಕೊಳ್ಳೋದಿಲ್ಲ. ನಮ್ಮ ಮುಂದಿನ ಏಳಿಗೆ, ನಮ್ಮ ಕುಟುಂಬದ ಸಾಧನೆಗೆ, ಅಂದರೆ ಅದು ಕೂಡ ಮುಂದೆ ಆಧ್ಯಾತ್ಮ ಸಾಧನೆಗೆ ವಿನಿಯೋಗ ಆಗಬೇಕು. ಅದನ್ನು ದುರುಪಯೋಗ ಮಾಡಬೇಕು. ಅನೇಕರು ಏನು ಮಾಡ್ತಾರೆ, ಆ ಸಿದ್ಧಿಯಲ್ಲಿ ನಿಂತು ಭಾಳ, ಈಗ ನಾವು ನೋಡ್ತೀವಿ ಇದರಲ್ಲೆಲ್ಲ ಬರ್ತಾ ಇರ್ತಲ್ಲ ಟಿ ವಿಗಳಲ್ಲಿ, ಎಲ್ಲವನ್ನ ಪರಿಹಾರ ಮಾಡ್ತೀವಿ ಒಂದು ಫೋನಲ್ಲಿ. ಇದೆಲ್ಲ ಏನು ಅಂತ ಹೇಳಿದ್ರೆ ಆ ಸಿದ್ಧಿಗಳನ್ನು ಮಾಡ್ಕೊಂಡಿರ್ತಾರೆ ತಾತ್ಕಾಲಿಕ. ಅದರಲ್ಲಿ ನೋಡಿ, ಅಣಿಮಾ ಸಿದ್ಧೆ, ಲಗಿಮಾ ಸಿದ್ಧೆ, ಗರಿಮಾ ಸಿದ್ಧೆ, ಮಹಿಮಾ ಸಿದ್ಧೆ, ಈಶಿತ್ವ ಸಿದ್ಧೆ, ವಶಿತ್ವ ಸಿದ್ಧೆ, ಪ್ರಾಕಾಮ್ಯ ಸಿದ್ಧೆ, ಭುಕ್ತಿ ಸಿದ್ಧೆ, ಇಚ್ಛಾ ಸಿದ್ಧೆ, ಪ್ರಾಪ್ತಿ ಸಿದ್ಧೆ, ಸರ್ವಕಾಮ್ಯ ಸಿದ್ಧೆ ಅಂತ ಭಟ್ಟಾರಿಕ ಕವಿ ದೇವಿಯ ವರ್ಣನೆ ಮಾಡಿದಾಗ ಈ ಸಿದ್ಧಿಗಳನ್ನೆಲ್ಲ ಮಾಡ್ತಾರೆ. ನಾನು ಇದು ವಿವರಣೆ ಕೊಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಸಮಯ ಇಲ್ಲ. ವಿವರಣೆ ಕೊಟ್ಟರೆ ಬೇಕಾದಷ್ಟು ವಿಚಾರ. ಇನ್ನು ಗೀತೆಯಲ್ಲಿ, ಭಗವದ್ಗೀತೆ ಈಗಾಗಲೇ ನಮ್ಮ ಮಹಾನ್ ಭಾವರು ಹೇಳಿದರು ಗೀತೆಯ ಬಗ್ಗೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಮನುಷ್ಯನು ಜೀರ್ಣವಾದ ವಸ್ತ್ರಗಳನ್ನು ಬಿಟ್ಟು ಬೇರೆ ವಸ್ತ್ರವನ್ನು ಹೇಗೆ ಧರಿಸುವನು, ಅದರಂತೆಯೇ ದೇಹಿಯು ಜೀರ್ಣವಾದ ಶರೀರಗಳನ್ನು ಬಿಟ್ಟು ಬೇರೆ ಹೊಸ ಶರೀರಗಳನ್ನು ಪಡೆಯುತ್ತದೆ. ಎಷ್ಟು ಸಂಕ್ಷಿಪ್ತವಾಗಿ, ಎಷ್ಟು ಧೈರ್ಯದ ಒಂದು ವಿಚಾರವನ್ನು, ಅಂದರೆ ಮನುಷ್ಯರಿಗೆ ಭಗವಂತ ಕೃಷ್ಣ ಎಷ್ಟು ಧೈರ್ಯದ ವಿಚಾರವನ್ನು ಹೇಳಿದಾನೆ ಅಂತ ಹೇಳಿದರೆ, ಕೇವಲ ವಸ್ತ್ರಗಳನ್ನು, ಹಳೆ ಬಟ್ಟೆಯನ್ನು ಬಿಟ್ಟು ಹೊಸ ವಸ್ತ್ರ ಧರಿಸಿದಂತೆ ನಾವು ಸಾವು ಅಂತ ಹೇಳುವಾಗ ಗೊಳು ಅಂತ ಅಳ್ತೀವಿ, ಹುಟ್ಟಿದಾಗ ಸಂತೋಷ ಪಡ್ತೀವಿ. ಎಲ್ಲೋ ಒಂದು ಕಡೆ ನನಗೆ ಅದು ಮರ್ತೋಯ್ತು, ಸಾಯುವಾಗ ನಗುತ್ತಾರಂತೆ, ಯಾಕೆಂದರೆ ಇವನು ಬಿಟ್ಟು ಹೋದ ಅಂತ. ಹಾಗೆ ಈ ಹುಟ್ಟು ಸಾವುಗಳ ನಡುವೆ, ಆ ಹುಟ್ಟು ಸಾವುಗಳ ನಡುವೆ ಅವನು ಹೇಳ್ತಾನೆ, ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧಾನಾನೇವ ತತ್ರ ಕಾಪರಿದೇವ. ಈ ಹಿಂದೆ ನಿನ್ನ ದೇಹ ಇರಲಿಲ್ಲ, ಅವ್ಯಕ್ತವಾಗಿತ್ತು. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ, ಮಧ್ಯದಲ್ಲಿ ಈ ದೇಹ ನಿನಗೆ ಲಭ್ಯವಾಗಿದೆ ಈ ಸ್ವರೂಪದಲ್ಲಿ. ಈಗ ನಮ್ಮ ಈ ಸ್ವರೂಪ ಮುಂದೆ ಯಾರಿಗೆ ಲಭ್ಯವಾಗುತ್ತೆ, ಇದೇ ರೀತಿ ಸ್ವರೂಪ ಇನ್ನೊಬ್ಬರಿಗೆ ಬರುತ್ತೆ. ಅವ್ಯಕ್ತಾದೀನ್ ಭೂತಾನಿ ವ್ಯಕ್ತ ಮಧ್ಯಾಹ್ನ ಭಾರತ ಅವ್ಯಕ್ತ ನಿಧಾನಾನ್ಯವ ತತ್ರ ಕಾಪರಿದೇವ. ನಂತರ ಈ ದೇಹ ಇರೋದೇ ಇಲ್ಲ. ಈ ಮಧ್ಯದಲ್ಲಿ ಬಂದಂತಹ ದೇಹ ಸತ್ತು ಹೋದಾಗ ಯಾಕೆ ದುಃಖ ಪಡ್ತೀಯ? ಇದು ದೇಹ ಬಂದು ಹೋಗುವಂಥ ಒಂದು ಪ್ರಕ್ರಿಯೆಯಲ್ಲಿ ಬಂದಿರುತ್ತೆ. ಅವನು ಹೇಳ್ತಾನೆ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನ ಚೈನಂ ಕ್ಲೇದಯಂತ್ಯಾಭ ನ ಶೋಷಯತಿ ಮಾರುತಃ. ನಿನ್ನನ್ನು ಶಸ್ತ್ರಗಳು ಕಡಿಯುವುದಿಲ್ಲ, ಅಗ್ನಿಯು ಸುಡುವುದಿಲ್ಲ, ನೀರು ತೋಯಿಸುವುದಿಲ್ಲ, ಗಾಡಿ ಒಣಗಿಸುವುದಿಲ್ಲ. ಅಂತಹ ಆತ್ಮಶಕ್ತಿ ನಿನ್ನೊಳಗಡೆ ಇದೆ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ನಮಗೆ ಮಾರ್ಗದರ್ಶನ. ಹೀಗೆ ಈ ಆದಿಶಂಕರರು ಹೇಳ್ತಾರೆ, ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಗ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿರ್ನ ತೇಜೋನ ವಾಯು ಚಿದಾನಂದ ರೂಪ ಶಿವೋಹಂ ಶಿವಂ. ಆಗ ಹೇಳಿದರು, ಸ್ವತಃ ಶಿವನೇ ಪಂಚಾಕ್ಷರೀ ಧ್ಯಾನ ಗುಹಾ ವಿಹಾರಿ, ತನ್ನ ನಾಮವನ್ನು ತಾನೇ ಅವನು ಜಪಿಸ್ತಾ ಇರ್ತಾನೆ. ಅಂತಹ ಆ ಶಿವನ ಒಂದು ವಿಚಾರ ಬಂದಾಗ ಅಲ್ಲಿ ಶಿವ ಯಾರು ಅಂತ ಹೇಳುವಂಥದ್ದನ್ನು, ಬುದ್ಧಿಮನ ಚಿತ್ತಹಂಕಾರ ನಾನಲ್ಲ, ಕಣ್ಣು ಕಿವಿ ಮೂಗಲ್ಲ ನಾನಗೀಯಮಲ್ಲ, ನಭವಲ್ಲ ಧರೆಯಲ್ಲ ಶಿಖಿ ವಾಯುವಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನು. ಇಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳುವಾಗ ಅದಕ್ಕೆ ಆರೋಪ ಬರುತ್ತೆ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ, ಇಗೋ ಇಸ್ ನಾನು, ನಾನು ಅಂತ ಹೇಳುವಾಗ ದೇಹವೇ ನಾನು ಅಂತ ಏನು ಪರಿಕಲ್ಪನೆ ಮಾಡ್ತೀವಿ, ಅದಕ್ಕಿಂತ ಮೀರಿದಂಥ ಆತ್ಮಶಕ್ತಿಯನ್ನ ನಾನು ಅಂತ ನಾನು ಕಲ್ಪನೆ ಮಾಡಿದಾಗ ಅಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ. ಇಲ್ಲಿ ನೀವು ಅನಾಪಾನಸತಿ ಧ್ಯಾನದ ಬಗ್ಗೆ ಮಾಹಿತಿಯನ್ನು ನಾನು ನೋಡದೆ ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನು ಗಮನಿಸುತ್ತಾ ಇರಿ. ಅಲ್ಲಿಗೆ ಪ್ರಾಪಂಚಿಕ ಆಲೋಚನೆಗಳನ್ನು ಬಂದ ಕ್ಷಣದಲ್ಲಿಯೇ ಅದನ್ನು ಅಲ್ಲಿಗೆ ಬಿಟ್ಟು ಆ ಉಸಿರಿನ ಹಿಂದೆ ಹೋಗಿತ್ತು. ಇದು ಮಧ್ವಾಚಾರ್ಯರು. ಮಧ್ವಾಚಾರ್ಯರು ಯಾರು ಅಂತ ಹೇಳಿದರೆ, ಈಗ ಆದಿಶಂಕರರು ಶಿವನ ಸ್ವತಃ ಅವತಾರ. ಮಧ್ವಾಚಾರ್ಯರು ಇವತ್ತು ನಾವು ಏನು ಆಂಜನೇಯನ ಆರಾಧನೆ ಮಾಡ್ತೀವಿ, ಆಂಜನೇಯ ಆದ ನಂತರ ಭೀಮ ಆದ ನಂತರ ಮಧ್ವಾಚಾರ್ಯ ಅವರು ಹೇಳ್ತಾರೆ, ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಇದೇನಪ್ಪ ಹರಿ ಸರ್ವೋತ್ತಮ ಅಂದ್ರೆ? ಹರಿ ಸರ್ವೋತ್ತಮ ಹರಿ ಒಬ್ಬನೇ ಅಲ್ಲ, ಹರಿ ಅಂತ ಹೇಳುವಂಥ ಒಂದು ದೈವಿಕ ಶಕ್ತಿ, ಆತ್ಮಶಕ್ತಿ ಸರ್ವೋತ್ತಮ, ವಾಯು ಜೀವೋತ್ತಮ. ಈಗಾಗಲೇ ತಾವು ಏನು ಈ ಪ್ರಾಣ, ಇವತ್ತು ಮುಖ್ಯ ಪ್ರಾಣ ಅಂತ ಏನು ಕರಿತೀವಿ, ಯಾಕೆಂದರೆ ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ ಅಂತ ಪಂಚವಾಯುಗಳಿವೆ. ಒಬ್ಬ ವ್ಯಕ್ತಿ ಸತ್ತಾಗ ಬಹಳಷ್ಟು ವೈದ್ಯರುಗಳು ಬಹಳ ಬೇಗ ತೀರ್ಮಾನ, ಎಷ್ಟೋ ಮಕ್ಕಳು ಕಡೆಗೆ ಜೀವ ಬಂದಿರೋದನ್ನು ನೋಡಿದ್ದೀವಿ, ಸ್ಮಶಾನಕ್ಕೆ ಹೋದವನು ಎದ್ದು ಬಂದಿದ್ವಿ. ಅಂದರೆ ಒಂದು ವಾಯು ನಮಗೆ ಗೊತ್ತಾಗದ ಅಂತರ್ಮುಖವಾಗಿದ್ದರೆ ಆ ವ್ಯಕ್ತಿ ಬದುಕಿರ್ತಾನೆ. ಈ ಇಷ್ಟು ವಾಯುಗಳು ಅಂದರೆ ವಾಯು ಅಂತ ಹೇಳುವಂಥದ್ದು ಆ ಪ್ರಾಣವಾಯುವಿಂದ ಹಿಡಿದು, ಈಗ ನಾವು ನೈವೇದ್ಯ ಮಾಡುವ ಪ್ರಾಣಾಯ ಸ್ವಾಹ ವ್ಯಾನಾಯ ಸ್ವ ದೇವರಿಗೆ ವಿಧಾನ ಮಾಡ್ತೀವಿ. ಸಮಾನಾಯ ಸ್ವಾಹ ಬಂದಾಗ ಇದಂ ನಮ್ಮವ, ನಾನಲ್ಲ, ಈ ದೇಹ ಭಾವದಲ್ಲೆಲ್ಲ ನೀನು ಅಂತ ಹೇಳುವಂಥದ್ದು ಅರ್ಪಣೆ ಮಾಡ್ತೀವಿ ನಾವು ನೈವೇದ್ಯವನ್ನು. ಎಲ್ಲದಕ್ಕೂ ಒಂದು ಅರ್ಥ ಇದೆ ಅಂತ ಹೇಳುವಂಥದ್ದು. ಆಗ
ಅಲ್ಲಿ ಆ ವಾಯು ಅಂತ ಹೇಳುವಂಥದಕ್ಕೆ ಎಷ್ಟು ಪ್ರಾಮುಖ್ಯತೆ ನಿಮ್ಮ ಈ ಧ್ಯಾನ ಕೇಂದ್ರದಲ್ಲಿ ಇದೆ ಅಂತ ಬಹಳ ಒಂದು ಆಶ್ಚರ್ಯ. ಅದು ನಿಜಕ್ಕೂ ಸತ್ಯನೇ. ಆಗಾಗಲೇ ನಮ್ಮ ಕೃಷ್ಣ ಪ್ರಸಾದ್ ಅವರು ಹೇಳ್ತಾ ಇದ್ದಾಗ ನಿಮ್ಮ ಪ್ರಾಣ ಉಸಿರಿನ ಹಿಂದೆ ಹೋಗಿ ಅಂತ ಹೇಳುವಂಥದ್ದು. ಮರೀರಿ ಚಿಂತನೆಗಳನ್ನು, ಚಿಂತೆ ಚಿತೆ, ಮನಸ್ಸು ರಮಣ ಮಹರ್ಷಿಗಳಿದೆ, ಮನಸ್ಸು ಆಲೋಚನೆಗಳ ಗೊಂಚಲು. ಆ ಗೊಂಚಲನ್ನು ತಿಂದುಬಿಟ್ರೆ ಅಲ್ಲಿ ಆಲೋಚನೆಗಳು ಇರೋದಿಲ್ಲ ಅಂತ. ಅಂದರೆ ಅವರು ಹೇಳ್ತಾರೆ, ಕೇಳ್ತಾನೆ, ನಾನು ಧ್ಯಾನ ಮಾಡ್ತಾ ಇದ್ದಾಗ ಸೊಳ್ಳೆ ಬಂದು ಕಚ್ಚಿದ್ರೆ ಏನು ಮಾಡಬೇಕು? ನೀನು ನಿಜವಾಗ್ಲೂ ಧ್ಯಾನಾಸಕ್ತನಾಗಿ ಪೂರ್ಣ ಇದ್ದರೆ ನಿನಗೆ ಸೊಳ್ಳೆ ಬಂದು ಕಚ್ಚೋದೇ ಗೊತ್ತಾಗದೆ, ನೀನು ಅದನ್ನು ಬೇಕಾದ್ರೆ ಹೊಡೆದು ಬಿಡುವಂತೆ. ಆಗ ಮತ್ತೆ ಹೇಳ್ತಾರೆ, ನಾನು ಧ್ಯಾನ ಮಾಡೋ ಮೊದಲು ಶುದ್ಧನಾಗಿ ನಾನು ಸ್ನಾನ ಮಾಡಿ ಶುಚಿರ್ಭೂತನಾಗಿ ಮಡಿಯುವಂತಿಗೆ ಬರು. ನಿನ್ನ ಮನಸ್ಸನ್ನು ನಿಯಂತ್ರಣ ಮಾಡಿಕೆ ಅದು ಬೇಕಾಗಲ್ಲ, ಅದು ದೇಹಕ್ಕೆ ಬೇಕಾಗುತ್ತೆ. ನಿನಗೆ ಅದು ಅಗತ್ಯ ಇದ್ದರೆ, ನಿನಗೆ ದೇಹ ಶುದ್ಧ ಇದೆ, ಅದರ ಮೂಲಕ ಮನಸ್ಸನ್ನು ನಿಯಂತ್ರಣ ಮಾಡಬೇಕು. ಇಲ್ಲಾಂದರೆ ನೀನು ಕೊಚ್ಚಲಿದ್ರೂ ಕೂಡ, ಬಿದ್ದಿದ್ರು ಚರಂಡಿಲಿದ್ರೂ ಕೂಡ ನಿನ್ನ ಮನಸ್ಸು ಅಧ್ಯಾತ್ಮದ ಹಾದಿಯಲ್ಲಿದ್ದರೆ ಅದು ಬೇಕಾಗಲ್ಲ ಅಂತ. ಅಂತಹ ವಿಚಾರಗಳು ರಮಣ ಮಹರ್ಷಿಗಳ ಪ್ರತಿಯೊಂದು ಇದರಲ್ಲಿ ಬರುತ್ತೆ. ಹಾಗಾಗಿ ಮನಸ್ಸು ಮುಖ್ಯ. ಅಂದರೆ ಅವರು ಹೇಳ್ತಾರೆ, ಮನಸ್ಸು ಯಾವಾಗ ಆತ್ಮಶಕ್ತಿಯೊಳಗೆ ಲೀನವಾಯಿತು ಅಲ್ಲಿಗೆ ಅದು ಮುಕ್ತಾಯ, ಜೀವನ್ಮುಕ್ತಿ ಅಂತ. ಅಂದರೆ ಸಾಧಕರಿಗೆ ಜೀವನದಲ್ಲಿಯೇ ಮುಕ್ತಿ ಸಾಧ್ಯ ಆಗದೆ ಹೋದ್ರು. ರಾಮಕೃಷ್ಣ ಪರಮಹಂಸರಂತರು, ರಮಣ ಮಹರ್ಷಿಗಳು ಸ್ವತಃ ಮುಕ್ತರಾಗಿದ್ರೂ ಕೂಡ ಇತರರ ಒಂದು ಕಲ್ಯಾಣಕ್ಕೋಸ್ಕರ ಅವರು ತೋರ್ಪಡಿಕೆ ಮಾಡಿಕೊಳ್ಳದೆ ತಮ್ಮ ಭಾವವನ್ನು ಹೊರಗಡೆ ಪ್ರಕಟಿಸಿ ಶಿಷ್ಯರನ್ನು ತಯಾರು ಮಾಡ್ತಾರೆ. ಅದು ಸಾಧಕನಿಗೂ ಮತ್ತು ಅವತಾರ ಪುರುಷರಿಗೂ. ಇವತ್ತು ನಮ್ಮ ಇಂಥವರು ನಮಗೆ ಅವತಾರ ಪುರುಷರಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಮಗೆ ಆಗಲೇ ಬೋಧನೆ ಮಾಡಿದರು, ನಮಗೆ ಕಾಣುವಂಥದ್ದು ಅವರು ವ್ಯಕ್ತಿಗತ. ಅವ್ರು ಏನು ಹೇಳಿದರು, ಅದರಲ್ಲೇ ನಾನು ಬದುಕ್ತಾ ಇದ್ದೀನಿ ಅಂತ. ಅದರ ಮೂಲಕ ಅವರು ಇತರರಿಗೆ ಹೇಳಿಕೊಡೋದಿದ್ರೆ ಅವರು ಕೂಡ ಒಂದು ಅವತಾರ ಪುರುಷರು. ಹಾಗೆ ನಮಗೆ ಯಾರನ್ನ ನಾವು ಅವತಾರ ಬಹಳ ಖ್ಯಾತರಾದವರನ್ನು ಮಾತ್ರ ಅಲ್ಲ, ಅವರನ್ನು ನಾವು ಗುರುಗಳಾಗಿ ಭಾವಿಸಿದಾಗ ನಮಗೆ ಮಾರ್ಗದ. ಈಗ ಅವ್ರು ಕೇಳಿದಾಗ ಅವ್ರಿಗೆ ಎಷ್ಟು ಚಂದ ಉತ್ತರ ಕೊಟ್ಟರು. ಸ್ವಲ್ಪ ಹೊತ್ತು ಅವ್ರಿಗೆ ಸ್ವಲ್ಪ ವಿವೇಕಾನಂದರಿಗೆ ಜ್ಞಾನೋದಯವಾದಾಗ ಆಗಿದೆ ಅಂತ ತಿಳ್ಕೊಂಡೆ ನಾನು. ಹಾಗೆ ಇಲ್ಲಿ ಆ ವಿಚಾರಗಳು ಬಂದಾಗ ಇನ್ನು ಹೆಚ್ಚೇನು ನಾನು ಮಾತಾಡಲಿಕ್ಕೆ ಬರೋದಿಲ್ಲ. ಒಂದೇ ಒಂದು ವಿಚಾರವನ್ನು ಹೇಳಿ, ಯಾಕೆಂದರೆ ಬಹಳ ಇದ್ರ ಬಗ್ಗೆ ವಿಮರ್ಶೆ ಮಾಡ್ಕೊಂಡು ಹೋದರೆ ಬಹಳಷ್ಟು ವಿಚಾರಗಳಿರ್ತವೆ. ಒಂದು ಶಂಕರಾಚಾರ್ಯ ಸತ್ಸಂಗತ್ವ ನಿಸ್ಸಂಗತ್ವೇ, ನಿಸ್ಸಂಗತ್ವ ನಿರ್ಮೋಹ, ನಿಸ್ಸಂಗತ್ವೇ ಸತ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲತತ್ವ, ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲತತ್ವ. ಈ ಸತ್ಸಂಗ, ಈಗ ಇದು ಏನಿದ್ರೆ ಸತ್ಸಂಗ ಅಂತ ನಾವು ಭಾವಿಸುತ್ತೆ. ಸತ್ಸಂಗಗಳು ಯಾಕೆ ಅವಶ್ಯಕತೆ ಇದೆ? ಈ ರೀತಿ ನಾವು ವಿಚಾರ ವಿಮರ್ಶೆ ಮಾಡಿದಾಗ ಒಬ್ಬನಲ್ಲಿರುವಂತಹ ವಿಚಾರಧಾರೆಗಳು ನಮಗೆ ಆಳವಾಗಿ ಅದು ಗುರುರೂಪದಲ್ಲಿ ನಮಗೆ ಬೋಧನೆ ಆಗುತ್ತೆ. ನಮ್ಮ ಮನಸ್ಸುಗಳ ಆಳವಾಗಿ ಬೀರುತ್ತೆ. ಹಾಗಾಗಿ ಗುರುಮುಖ ಅಂತ ಹೇಳಿದರೆ ಎಲ್ಲರೂ ಗುರುಗಳೇ. ನಮಗೆ ಯಾರನ್ನು ಕಾಣ್ತೀವಿ ಗುರು ಸ್ಥಾನದಲ್ಲಿ, ಅವರು ನಮಗೆ ಗುರುಗಳು. ಆಗ ಆ ಸತ್ಸಂಗತ್ವದಿಂದ ನಿಸ್ಸಂಗತ್ವ ಆಗುತ್ತೆ. ಕೊಟ್ಟ ಕೊನೆಗೆ ಆ ವ್ಯಕ್ತಿಗೆ ಯಾವುದೋ ಬೇಡ, ಎಲ್ಲಿಯೋ ಒಂದು ಹಿಮಾಲಯದ ತಪ್ಪಲಿನಲ್ಲಿ ಇದ್ದು ಬಿಡೋಣ ಅಂತ ಭಾವನೆ ಬರ್ಬೋದು. ಆದರೆ ಹಿಮಾಲಯದ ತಪ್ಪಲಿಗೆ ಹೋದರೂ ಕೂಡ ಮನಸ್ಸು ವಿಕಲ್ಪಗೊಂಡ್ರೆ ಏನು ಪ್ರಯೋಜನ ಆಗೋದಿಲ್ಲ. ಒಂದು ಗೃಹಿಣಿ ಒಬ್ಬ ಮಹರ್ಷಿಗೆ ತಾವು ಗೊತ್ತಿರ್ಬೋದು, ಭಿಕ್ಷಾಂದೇಹಿ ಅಂತ ಕೇಳಿದಾಗ, ನೀನು ಅಲ್ಲಿ ಯಾರನ್ನು ಕೊಂದು ಬಂದಿದೆಯಾ ಒಂದು ಪಕ್ಷಿಯನ್ನು ಸಿಟ್ಟು ಮಾಡಿಕೊಂಡು, ನೀನು ನನಗೇನು ಶಾಪ ಕೊಡ್ತೀಯ ಅಂತ ಕೇಳ್ತಾಳೆ. ಅವಳು ಗೃಹಿಣಿಯಾಗಿದ್ದುಕೊಂಡೇ ಅವಳು ಆ ತತ್ವವನ್ನು ಹೊಂದಿರ್ತಾಳೆ. ಹಾಗಾಗಿ ಆದರೂ ಆ ನಿಸ್ಸಂಗತ್ವ ಅಂತ ಹೇಳಿದರೆ ಸಂಘದ ಅವಶ್ಯಕತೆ ಇಲ್ಲ ಅಂತ ಹೇಳುವಂಥದ್ದು. ನಿಸ್ಸಂಗತ್ವ ನಿರ್ಮೋಹತ್ವ ಅಂದರೆ ಡಿಟ್ಯಾಚ್ಮೆಂಟ್ ಅಂತ. ಈಗ ಹೇಳಿದ್ರು ನಮ್ಮ ಸುರೇಶ್ ಅವರು, ಕಮಲದಂತೆ, ಕಮಲದಲ್ಲಿ ನೀರಿರುತ್ತೆ, ಆದರೆ ಆ ನೀರು ಕಮಲಕ್ಕೆ ಅಂಟಿಕೊಂಡಿರೋದಿಲ್ಲ. ಆ ನೈದಿಲೆಯಲ್ಲಿ ಏನು ನೀರಿರುತ್ತೆ ಆ ನೀರಿನ ರೀತಿಯಲ್ಲಿ ಜೀವನವನ್ನು, ನಾಟಕೀಯ ಅಂತೇಳಿ, ನಾಟಕೀಯ ಜೀವನ. ಯಾಕೆಂದ್ರೆ ನಾಟಕದಲ್ಲಿ ನಾವು ಪಾತ್ರಧಾರಿ. ಆ ರೀತಿಯ ಒಂದು ನಿರ್ಮೋಹತ್ವ ಎಲ್ಲ ಇರ್ತೇನೆ. ಬಂಧುಗಳೆಲ್ಲ ನಮ್ಮ ಜೊತೆ ಇರ್ತಾರೆ, ತಂದೆ ತಾಯಿ ಎಲ್ಲ ಇರ್ತಾರೆ, ಮಕ್ಕಳು ಇರ್ತಾರೆ. ಆದರೆ ಅವರ ಮಧ್ಯೆಯೂ ಕೂಡ ನಮ್ಗೆ ಗೊತ್ತಿಲ್ಲದ ಆ ರೀತಿಯಲ್ಲಿ ಒಳಗಡೆ ನಾವೆಲ್ಲ ನಾಟಕೀಯವಾಗಿ ಜೀವನ ಮಾಡ್ತೀವಿ. ನಿರ್ಮೋಹತ್ವ ನಿಶ್ಚಲ ತತ್ವ. ಏನದು ನಿಶ್ಚಲ? ಚಲನೆ ಅಂತ ಹೇಳಿದರೆ ಪ್ರಕೃತಿ. ಅದಕ್ಕೆ ಪ್ರಕೃತಿಯನ್ನು ಮಾತೆ ದೇವಿಗೆ ಹೋಲಿಸ್ತೀವಿ. ಪುರುಷ ಅದನ್ನು ತ್ರಿಮೂರ್ತಿಗಳ ಸ್ವರೂಪದಲ್ಲಿ ಭಾವಿಸ್ತೀವಿ. ಪುರುಷ ಅಂತ ಹೇಳಿ ಅವನನ್ನು ಭಾವಿಸ್ತೀವಿ. ತ್ರಿಮೂರ್ತಿಗಳಿಗೆ ಪತ್ನಿ ಅಂದರೆ ಏನು? ಪ್ರಕೃತಿ ರೂಪ. ಪ್ರಕೃತಿ ರೂಪಿಣಿ ಯಾವಾಗಲೂ ಚಲನಾತ್ಮಕವಾಗಿರ್ತಾಳೆ. ಅವಳು ಯಾವಾಗಲೂ ಮಾಯಾವಿನಿ ಆಗಿರ್ತಾಳೆ. ಜನರು ಮರಳಾಗಿ ಬಿಡ್ತಾರೆ.
ಆದರೆ ಅದರಿಂದ ಹೊರಗೆ ಬಂದು ನಿಶ್ಚಲ ತತ್ವ, ಏನಿಲ್ಲ ನಾನೊಬ್ಬನೇ, ಏಕಮೇವ ಅದ್ವಿತೀಯಂ ಅಂತೇಳಿ, ಏಕಮೇವ ಅದ್ವಿತೀಯಂ ಅಂತ ಏನು ಆ ಆತ್ಮನ ಒಂದು ಶಕ್ತಿ ಇರುತ್ತೆ, ಅದರಲ್ಲಿ ತಾನು ಒಳಗಡೆ ಸಂಪೂರ್ಣವಾಗಿ ತೊಡಗಿಸಿಕೊಂಡ ಕುಂಡಲಿನಿ ಶಕ್ತಿ ಜಾಗೃತ, ಶಿವಶಕ್ತಿ ಜಾಗೃತ ಅಂತ. ಆ ಕುಂಡಲಿನಿ ಶಕ್ತಿಯಲ್ಲಿ ಯಾವಾಗ ಶಿವಶಕ್ತಿಯಲ್ಲಿ ಕುಂಡಲಿನಿ ಶಕ್ತಿ ಯಾವಾಗ ಲಯವಾಗುತ್ತೋ ಆಗ ಇದೆಲ್ಲವೂ ಕೂಡ ನಾವು ಮೇಲ್ನೋಟಕ್ಕೆ ನಾವು ನಮ್ಮ ಕರ್ತವ್ಯಗಳನ್ನು ಮಾಡಿಕೊಂಡು, ಯಾಕಂದರೆ ರಮಣ ಮಹರ್ಷಿಗಳಿಗೆ ಒಂದು ಕೊಟ್ಟ ಕೊನೆಗೆ ಒಂದು ರಣದ ರೀತಿಯಲ್ಲಿ ಏನೋ ಒಂದು ಬರುತ್ತೆ ಕೈಯಲ್ಲಿ. ಈಗಾಗಲೇ ಅವರು ಪ್ರಾರಬ್ಧದ ಬಗ್ಗೆ ಮಾತಾಡಿದರು, ಪ್ರೇಮನಾಥ್ ಪ್ರಾರಬ್ಧ ಹೇಗೆ ಅಂತ. ಆಗ ಎಷ್ಟೋ ಶಿಷ್ಯರು ಹೇಳ್ತಾರೆ, ಇದನ್ನು ಒಂದು ದೃಷ್ಟಿ ಇಟ್ಟರೆ ಅದು ಕರಗಿ ಹೋಗುತ್ತಲ್ಲ ಗುರುಜಿ ನಿಮ್ಮ ಒಂದು ಶಕ್ತಿ. ಯಾಕೆಂದರೆ ರಮಣ ಮಹರ್ಷಿಗಳು ಎಷ್ಟೋ ಸಂದರ್ಭಗಳಲ್ಲಿ ಕೆಲವರು ಶಿಷ್ಯರ ಮನೆಗೆ ಈ ಪದ್ಮಾಸನದಲ್ಲೇ ಹೋಗಿ ದರ್ಶನ ಕೊಟ್ಟಿದ್ದಿದೆ, ಆದರೆ ಅವರು ಪವಾಡ ಮಾಡ್ತಾ ಇರಲಿಲ್ಲ. ಆ ಶಿಷ್ಯನ ಅತ್ಯಂತ ಅವನು ಶರಣಾಗತಿಯಾಗಿ ಕೇಳ್ಕೊಂಡಾಗ ಅವ್ರು ಹೋಗಲೇಬೇಕಾಗುತ್ತೆ. ಕೃಷ್ಣ ಯಾವ ರೀತಿ ಗೋಪಿಕೆಯರಿಗೆ ಅಥವಾ ಯಾರಿಗೆ ದರ್ಶನ ಕೊಡ್ತಾನೆ ಆ ರೀತಿ. ಆಗ ಹೋದಾಗ ಅಲ್ಲಿ ಕೇಳುವಾಗ ಅವ್ರು ಹೇಳ್ತಾರೆ, ಆಯಿತು ನಾನು ಬೇಕಾದ್ರೆ ಅದನ್ನು ವಾಸಿ ಮಾಡ್ಕೊಡ್ತೀನಿ, ಅದಕ್ಕೋಸ್ಕರ ಪುನಃ ಒಂದು ಜನ್ಮ ತಾಳ್ಬೇಕಲ್ಲ ನಾನು ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ. ಆ ಪ್ರಾರಬ್ಧ ಕ್ರಮ. ಅವರು 7ನೇ ಕ್ಲಾಸ್ನಲ್ಲಿ ಇದ್ದಾಗ ಒಂದು ಮಲಗಿರ್ತಾರೆ ಒಂದು ಟೇಬಲ್ ಮೇಲೆ, ಸಡನ್ ಆಗಿ ಅವರಿಗೆ ನಾನು ಸತ್ತೋಗ್ತೀನಲ್ಲ, ಎಲ್ಲರೂ ಸಾಯ್ತಾರಲ್ಲ, ನಾನು ಸಾಯ್ತೀನಿ, ಈ ದೇಹ ಸತ್ತೋಗ್ಬಿಡುತ್ತೆ ಅಂತ ಅವರಿಗೆ ಒಂಥರ ಭಯ ಆಗುತ್ತೆ. ಏನು ಕೇಳದೆ ಎಲ್ಲಿಯೋ ಒಂದು ಕಡೆ ಒಂದು ಚಿಲ್ಲರೆ ಏನೋ ದುಡ್ಡು ಇಟ್ಕೊಂಡಿರ್ತಾರೆ, ಅದನ್ನು ತಗೊಂಡು ಸೀದಾ ಹೋಗ್ಬಿಡ್ತಾರೆ ಬೆಟ್ಟಕ್ಕೆ, ಅಲ್ಲಿ ಬಸ್ ಟ್ರೈನಲ್ಲಿ. ನಂತರ ಅವರು ರಮಣಾಶ್ರಮ ಎಲ್ಲ ಆಗುವಂಥ ಕಡೆಗೆ ಗೊತ್ತಾಗಿ ಅವರು ತಾಯಿ ಹುಡುಕಿ ಕಡೆಗೆ ಒಂದು ಕಡೆ ಇರ್ತಾರೆ, ಸ್ವಲ್ಪ ಎಷ್ಟೋ ವರ್ಷ ಆಗಿರುತ್ತೆ, ಕಡೆಗೆ ಇಂಥ ಕಡೆ ಇರ್ತಾರೆ ಅಂತ ಗೊತ್ತಾಗಿ ತಾಯಿ ಹೋಗಿ ಗೋಗರಿತಾರೆ. ಒಂದೇ ಒಂದು ಮಾತಾಡೋದಿಲ್ಲ ರಮಣ ಮಹರ್ಷಿ. ಎಲ್ಲ ಸುತ್ತ ಇದ್ದವರಿಗೆಲ್ಲ ಭಾಳ ಬೇಸರ ಆಗುತ್ತೆ. ತಾಯಿ ಬಂದಾಗ ಇವರು ಮಾತಾಡಿಲ್ಲಲ್ಲ, ಏನಿದು, ಯಾಕೆ ಹೀಗಾದರು, ಇಷ್ಟು ಅವರಿಗೆ ಮಟ್ಟಕ್ಕೆ ಏರಿ ತಾಯಿಯನ್ನು ಅವ್ರು ಗುರುತಿಸಲ್ವಾ ಅಂತ ಎಲ್ರಿಗೂ ಬೇಜಾರಾಗುತ್ತೆ. ತಾಯಿ ಬೇಜಾರಾಗಿ ಹೋಗ್ಬಿಡ್ತಾರೆ. ಕಡೆಗೆ ಅಂತಿಮ ಕಾಲದಲ್ಲಿ ತಾಯಿ ಅವ್ರನ್ನ ಕರೆಸ್ಕೊಂಡು ಅವರಿಗೆ ಉಪಚಾರ ಮಾಡಿಕೊಂಡು ಅವರ ಅಂತ್ಯಕ್ರಿಯೆಯನ್ನು ಮಾಡಲಿಕ್ಕೂ ನೀರಿಲ್ಲದ ಸಂದರ್ಭದಲ್ಲಿ ಕೈಯಲ್ಲಿ ನೀರನ್ನು ಮಾಡಿದಾಗ ರಮಣ ತೀರ್ಥ ಅಂತ ಬರ್ತದೆ. ಆಗ ಎಲ್ಲರೂ ಕೇಳ್ತಾರೆ, ಗುರುಜಿ ನೀವು ಆಗ ಅವರನ್ನು ಹಾಗೆ ಇದು ಮಾಡಿದ್ರಲ್ಲ, ಈಗ ಯಾಕೆ ಘಟಿಸಲು ಏನು ಘಟಿಸಬೇಕು, ಒಂದು ಹುಲ್ಲು ಆ ಕಡೆ ಈ ಕಡೆ ಆಗಬೇಕನ್ನೋದು ಅದು ಹಾಗೆ ಆಗುತ್ತೆ. ಅದನ್ನು ತಪ್ಪಿಸ್ಲಿಕ್ಕೆ ಆ ಸಂದರ್ಭ ಆಗಿತ್ತು ಪ್ರಾರಬ್ಧ ಕರ್ಮ. ಇವತ್ತು ಪ್ರಾರಬ್ಧ ಕ್ರಮ ಹೀಗಿದೆ, ಆ ತಾಯಿಯನ್ನು ಸೇವೆ ಮಾಡುವಂಥ ಭಾಗ್ಯ. ಹಾಗಾಗಿ ಈ ಪ್ರಾರಬ್ಧ ಕ್ರಮವನ್ನು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ಮಾರ್ಕಂಡೇಯನಂಥ ಮಹಾಮುನಿ ಇವತ್ತು ಆ ಪ್ರಾರಬ್ಧ ಕ್ರಮವನ್ನು ಅಳಿಸ್ಲಿಕ್ಕೆ ಯಾಕೆ ಸಾಧ್ಯ ಆಯಿತು ಅಂದರೆ, ಅಷ್ಟೊಂದು ಉತ್ತುಂಗದ ರೀತಿಯಲ್ಲಿ ಶಿವನನ್ನು ಹಿಡ್ಕೊಂಡು ಆ ಯಮನೇ ಸೋಲುವಂತೆ ಮಾಡುವಂಥ ಒಂದು ಸಂದರ್ಭ. ಇವತ್ತು ಆ ಮಾರ್ಕಂಡೇಯ ಮುನಿಗಳು ಇವತ್ತು ನಾವು ಏನು ಕರಿತೀವಿ ಚಿರಂಜೀವಿ, ಅದೇ ಚಿರಂಜೀವಿಗಳ ಪೈಕಿ ಇವತ್ತು ಅಶ್ವತ್ಥಾಮ, ಆಂಜನೇಯ ಮತ್ತು ಅದರಲ್ಲಿ ಮಾರ್ಕಂಡೇಯನು ಕೂಡ ಚಿರಂಜೀವಿ ಅಂತ ಕರೀತಾರೆ. ಅಂದರೆ ಪರಶುರಾಮ, ಈಗ 6 ಜನನೂ ಏನೋ ಚಿರಂಜೀವಿ. ಹಾಗೆ ಚಿರಂಜೀವಿ ಆಗಿದೆ. ಅದು ಅತ್ಯದ್ಭುತವಾದ, ಅಂದರೆ ಅವನ ಭಕ್ತಿಯ ಆವೇಶ ಆಗಿತ್ತು, ಇದು ಮಾಡ್ತಾನೆ. ಅಂದರೆ ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ ಅದು. ಯಾರು ಕೂಡ ಇವತ್ತು ಅದು ಒಳ್ಳೆಯ ಕಾರ್ಯಕ್ಕೆ ಇವತ್ತು ದುಷ್ಟ ಅಸುರರು ಇವತ್ತು ಎಷ್ಟೋ ಸಂದರ್ಭಗಳಲ್ಲಿ ಮರಣವನ್ನೇ ಗೆಲ್ಲಿಸ್ತೀವಿ ಅಂತ ಹೇಳಿದ್ರು ಕೂಡ ಯಾವುದೋ ಒಂದು ಸಣ್ಣ ರೂಪದಲ್ಲಿ ಅವರು ಸತ್ತು ಬಿಡ್ತಾರೆ. ಶಾಶ್ವತವಾಗಿ ಇರುವಂಥದ್ದು ಸಾಧ್ಯವಿಲ್ಲದೆ ಹೋದರೂ ಕೂಡ ಆ ಶಾಶ್ವತವಾದ ಆತ್ಮನಂತೆ ಲಯವಾಗುವಂಥ ಸಾಧ್ಯತೆಗಳಿದೆ. ವಿಶ್ವವೇ ಒಂದು ಅಂತ ಹೇಳುವಂಥ ಒಂದು ಮಟ್ಟದಲ್ಲಿ ನಾವೆಲ್ಲರೂ ಕೂಡ ಇವತ್ತಲ್ಲ ನಾಳೆ ಆ ಗುರಿಯನ್ನು ಸಾಧನೆ ಮಾಡೋಣ. ಎಲ್ರಿಗೂ ಕೂಡ ಇಲ್ಲಿರುವಂತಹ ಓಂಕಾರೇಶ್ವರ, ಇಲ್ಲಿ ಓಂಕಾರ ಸದನದಲ್ಲಿ ಇಲ್ಲಿ ಬಂದಂಥವರಿಗೂ ಕೂಡ ಸೌಭಾಗ್ಯವನ್ನು ಕೊಡಲಿ. ಮತ್ತು ಆಂಜನೇಯನೂ ಇಲ್ಲೇ ಇದ್ದಾನೆ. ನಾನು ಕೂಡ ಆಂಜನೇಯ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನಾ ಸಮಿತಿಯಲ್ಲಿ ಇದ್ದೆ. ಅವರು ಕೂಡ ಬಹಳ ಪ್ರಾಚೀನವಾದ ದೇವಸ್ಥಾನ. ಇಲ್ಲಿ ಆಂಜನೇಯನ ಸನ್ನಿಧಿಯಲ್ಲಿ ಆಗಿದೆ. ಇಂತಹ ಎಲ್ಲರಿಗೂ ಕೂಡ ಆ ಆಂಜನೇಯ ಮತ್ತು ಓಂಕಾರೇಶ್ವರನ ಕರುಣೆ ಇರಲಿ ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತಿದ್ದೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.